ನಮ್ಮ ಭಾರತ ದೇಶವಾದಂಥ ಶರಣರು ಸಂತರು ಯಾರು ಆಗಿ ಹೋದರಂದ್ರೆ ವರಕವಿಗಳಾದಂಥ ಸರಿಪಿಶ್ವ ಯೋಗಿಗಳು. ಅವರು ಏನು ಮಾಡಿದ್ರು ಅಂದ್ರೆ ತಮ್ಮ ಅನುಭವದ ತತ್ವವನ್ನ ಎಲ್ಲವನ್ನ ಬಿಚ್ಚಿಟ್ಟು ಎಲ್ಲ ಭಕ್ತರಿಗೆ ತಿಳಿಯುವ ಹಾಗೆ ತಮ್ಮ ತತ್ವವನ್ನ ವಿಸ್ತರಿಸಿ ಹೇಳ್ತಾ ಇದ್ದಾರೆ. ಅವರು ಹೇಗೆ ಹೇಳಿದ್ರು ಅಂದ್ರೆ ಹಲವಾರು ರೀತಿಯಿಂದ ಕೂಡ ಅವರು ಪ್ರವಚನ ಮಾಡಿದ್ದಾರೆ. ತತ್ವ ಏನಪ್ಪಾ ಅಂತ ಕೇಳಿದ್ರೆ ಹಲವಾರು ಇವತ್ತಿನ ವಿಷಯ ಏನು ಅಂದ್ರೆ ಹುಟ್ಟಿದ್ದು ಹೊಲೆ ಮನೆ, ಬಿಟ್ಟು ಅಂತೆ ಕಾಯಿ ಮನೆ, ಎಷ್ಟಿದ್ದರು ಇದು ಖಾಲಿ ಮನೆ ಅಂದ್ರು. ಹುಟ್ಟಿದ್ದು ಹೊಲೆ ಮನೆ ಇದನ್ನ ಯಾಕೆ ಇಲ್ಲಿ ಬಳಸಿದ್ರು ಅಂದ್ರೆ ನೀವೆಲ್ಲರೂ ಹೊರಗಿನ ಬದುಕಬೇಕಾದ್ರೆ ದೇಹವಾಗಲಿ, ನಾವೆಲ್ಲರೂ ಬದುಕಬೇಕಾದ್ರೆ ಮಣಿಯನ್ನ ಕಟ್ಟಿಸ್ತೇವೆ ಹೊರಗೆ. ಆರ್ಟಿಸ್ಟ್ ಮಣಿಯೋ ಮಡಿಗೆ ಮಣಿಯೋ ಹಲವಾರು ರೀತಿಯಿಂದ ಮಣಿ ಕಟ್ಟಿಸ್ತೇವೆ. ಆ ಮಣಿ ಯಾರಿಗೆ ಶೋಭಾ ಅಂತ ಕೇಳಿದ್ರೆ ನೀವು ಆ ಮಣಿಯೊಳಗಿದ್ರೇನ ಮಣಿ ಶೋಭಾ. ನಮ್ಮ ಸಂರಕ್ಷಣಕ್ಕಾಗಿ ಒಂದು ಮಣಿಯನ್ನ ಕಟ್ಟಿಸಿರಿ. ಆ ಮಣಿ ಒಳಗೆ ಯಾರು ಇರಲಿಲ್ಲ ಅಂದ್ರೆ ಅದು ಮಣಿ ಏನು ಶೋಭಾ ಆಗ್ತದ? ಅದು ಕಲ್ಲು ಮಣ್ಣು ಸಿಮೆಂಟಿನಿಂದ ತಯಾರಾದ ಮಣಿ. ಅದು ನಮ್ಮನ್ನ ಭರ್ಚೆ ಮಾಡ್ತದ. ಹಾಗೆ ಇದು ಒಂದು ದೇಹ ಒಂದು ಮಣಿ ಇದ್ದಂಗೆ. ಶರೀರ ಎದರಿಂದ ತಯಾರಾಗಿತ್ತಂದ್ರೆ ಪಂಚತತ್ವದಿಂದ ತಯಾರಾಗಿರ್ತದೆ. ಪಂಚತತ್ವದ ಗಿಂಡಿ ಸದಾ ತಿಪ್ಪಿಯ ಗುಂಡಿ, ಇದರಾಗಿನ ಸುಖ ಕಂಡಿ ಹುಚ್ಚುಮಂಡಿ ಅಂದ್ರು. ಇದು ಪಂಚತತ್ವದ ಗಿಂಡಿ. ಇದು ಪಂಚಮಹಾಭೂತದ ಒಂದು ಮಣಿ. ಈ ಮಣಿ ಒಳಗೆ ಕುಂತುಕೊಂಡು ನನ್ನದು ಅಂತಿಯಲ್ಲ, ಈ ದೇಹ ಹೇಗ ಬಂತು, ಇದು ಎಲ್ಲಿಂದ ಬಂತು, ಯಾತರ ಗೋಚರವಾಗಿ ಬಂತು ಅಂತ ಕೇಳಿದ್ರೆ ಇದು ಸಪ್ತ ಧಾತುದಿಂದ ತಯಾರಾದ ದೇಹ. ಇದು ಹೇಗದಂತ ಕೇಳಿದ್ರೆ ಈಗಾಗಲೇ ಮಳೆರಾಜ ಆಗ್ತಾನಲ್ಲ, ಈ ಮಳೆಯಿಂದ ಭೂಮಿಗೆ ಇಳಿದಾಗ ಆ ಭೂಮಿ ಒಳಗೆ ಧಾನ್ಯಗಳು ಬೆಳೀತಾವ. ಆ ಧಾನ್ಯಗಳನ್ನ ತಂದು ಅವನನ್ನ ಬೀಸಿ ಹಿಟ್ಟು ಮಾಡಿ ಅವನೇನು ಮಾಡ್ತಾರಂದ್ರ ಹಾರದಶಿಂದ ಊಟ ಮಾಡ್ತಾರೆ. ಆ ಅನ್ನದಿಂದ ಏನು ಪರಿಣಾಮ ಆಗತ್ತಂದ್ರ ಅರ್ಧ ಭಾಗ ಏನು ಮಾಡ್ತದಂದ್ರೆ ಎಲ್ಲವೂ ತಯಾರಾಗ್ತದ ಈ ಶರೀರ ಒಳಗೆ. ಅದು ಯಾಕಾಗತ್ತಂತ ಕೇಳಿದ್ರೆ ಅದನ್ನ ಉಂಡಂತ ತಂದೆಯಲ್ಲಿ ವೀರ ತಯಾರಾಗ್ತದ, ತಾಯಿಯಲ್ಲಿ ರಕ್ತ ತಯಾರಾಗ್ತದ. ಅವು ಎರಡೂ ಕೂಡಿ ಬೆಸಿಗೆ ಆಗ್ತದ. ಇಲ್ಲಿ ಶಾಸ್ತ್ರ ಏನ್ ಹೇಳ್ತದಂತ ಕೇಳಿದ್ರೆ ನಾನು ಎಲ್ಲಿದ್ದೆ ಮೊದಲು ಸಮುದ್ರದಾಗಿದ್ದೆ, ಸಮುದ್ರದಿಂದ ನೀರಿನ ಮುಖಾಂತರ ಬಂದೆ, ಮಾಡದ ಮುಖಾಂತರ ಬಂದು ಭೂಮಿಗೆ ಇಳಿದು ಭೂಮಿಯಲ್ಲಿ ಧಾನ್ಯಗಳಲ್ಲಿ ಚೈತನ್ಯ ತುಂಬಿ ಆ ಧಾನ್ಯಗಳನ್ನು ಊಟ ಮಾಡಿ ಆ ಧಾನ್ಯಗಳಿಂದ ಏನಾಯ್ತಂದ್ರೆ ಅನ್ನದಿಂದ ಪ್ರಾಣ. ಅಲ್ಲಿ ಸಪ್ತ ಧಾತುಗಳು ತಯಾರಾಗ್ತದ. ಅಲ್ಲಿ ಯಾಕೆ ತಯಾರಾಯ್ತಂದ್ರೆ ತಂದೆಯಲ್ಲಿ ವೀರ್ಯ, ತಾಯಿಯಲ್ಲಿ ರಕ್ತ ಯಾಕೆ ತಯಾರಿತ್ತಂದ್ರೆ ತಂದೆಯಲ್ಲಿ ಸೂರ್ಯ ಅಂಶ ಇರೋದ್ರಿಂದ ಅಲ್ಲಿ ವೀರ್ಯ ತಯಾರಾಯ್ತು, ತಾಯಿಯಲ್ಲಿ ಚಂದ್ರ ಅಂಶ ಇರೋದ್ರಿಂದ ರಕ್ತ ತಯಾರಾಯ್ತು. ಎರಡೂ ಕೂಡಿ ಇದು ಒಂದು ದೇಹ ತಯಾರಾಯ್ತು. ಇದಕ್ಕೇನಂತಾರೆ ಬೆಸಿಗೆ ಅಂತ ಕರೀತಾರೆ. ಇದು ಹುಟ್ಟಿ ತಾಯಿ ಗರ್ಭದೊಳಗೆ ಯಾವ ಆಕಾರ ಆಗ್ತದೆ, ಗೋಲಾಕಾರವಾಗಿ ದುಂಡಾಕಾರ ಆಗಿ 5ನೇ ತಿಂಗಳಿಗೆ ಭುಜಗಳಾಗಿ 6ನೇ ತಿಂಗಳಿಗೆ ಎಲ್ಲ ಶುದ್ಧ ಶರೀರ ಆಗಿ 7ನೇ ತಿಂಗಳಿಗೆ ಜೀವಕಳ ಬಂದು ಆವಾಗ ಏನು ಮಾಡ್ತಾನಂದ್ರೆ ಇದು ಶರೀರ ಎದರಿಂದ ಹುಟ್ಟಿತ್ತೆ ಅಂದ್ರೆ ತಾಯಿಯ ಹೊಲಿಯಿಂದ ರಕ್ತದಿಂದ ಹುಟ್ಟಿದ ಶರೀರ. ಅದಕ್ಕೆ ಏನಂತಾರೆ ಹುಟ್ಟಿದ್ದು ಹೊಲೆ ಮನೆ, ಬಿಟ್ಟಂತ ಕಾಯಿ ಮನೆ. ಕಾಯಿ ಅಂದ್ರೆ ಶರೀರ. ಇದನ್ನ ಬರುವಾಗ ಯಾರು ಇದ್ದಿದ್ದಿಲ್ಲ, ಬರುವಾಗ ಬರ್ತಲೆ, ಹೋಗುವಾಗ ಬರ್ತಲೆ. ಇದು ಏನಕ್ಕ ನಡಕ ಹೀಗಾಗಲ್ಲ. ಬರುವಾಗ ನಾವೇನು ತಂದಿಲ್ಲ, ಹಂಗ ಬಂದೇವೆ ನಾವು. ಹೋಗುವಾಗ ಕೊಡುದಿಲ್ಲ ಮನೆ ಮಂದಿ ಹಳೆ ಸಿಂಬಿ ಅರಿವಿ. ನಾವೇನು ತಂದಿಲ್ಲ, ನಾವೇನು ಒಯ್ಯಾಕ ಬರಂಗಿಲ್ಲ. ಯಾಕೆ ಒಯ್ಯಾಕ ಬರಲಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಿಮಗೆ. ಒಂದು ದೃಷ್ಟಾಂತ ಕೊಟ್ಟು ಮುಗಿಸ್ತಿದ್ದೇನೆ ನಿಮಗೆ. ಒಬ್ಬ ಲೋಭಿ ಮನುಷ್ಯ ವ್ಯಾಪಾರ ಮಾಡ್ತಿದ್ದ. ಲೋಭಿ ಮನುಷ್ಯ ಏನ್ ಮಾಡ್ತಿದ್ದ, ವ್ಯಾಪಾರ ಮಾಡುವಾಗ ಹುಬ್ಬಳ್ಳಿಗೆ ಹೋಗಿದ್ದ ಉಳ್ಳಾಗಡ್ಡಿ ಮಾರಕ್ಕೆ.
ಉಳ್ಳಾಗಡ್ಡಿ ಮಾರಾಕ್ ಹೋಗ್ತಿದ್ದ, ಬುತ್ತಿನ ಕಟ್ಕೊಂಡು ಹೋಗ್ಲಿಲ್ಲ ಅವ, ಮನ್ಯಾಗ ಜ್ವಾಳ ಹೊತ್ತು ಕೇಳಿ. ಅವ ಹೋಗಿ ವ್ಯಾಪಾರ ಮಾಡಕ್ ಹತ್ತಿನಲ್ಲ, ಅಲ್ಲಿ ಏನಾಗಿತ್ತು, ಹೊಟ್ಟೆ ಎಸಿತಿ, ವ್ಯಾಪಾರ ಲೋಕ ಆಗ್ಲಿಲ್ಲ. ಅವ ಅಂದ ಏನಾರು ತಿನ್ಬೇಕಂತ ದೊಡ್ಡ ಹೋಟೆಲ್ಗೆ ಹೋದ. ದೊಡ್ಡ ಹೋಟೆಲ್ಗೆ ಹೋಗಿ ಏನ್ ಕೇಳಿದಂದ್ರೆ, ಹೋಟೆಲ್ನಲ್ಲಿ ಏನೈತಪ್ಪ ತಿನ್ನಾಕಂತ ಕೇಳಿದ. ಅವ ಅಂದ ನಿಮಗೆ ಏನ್ ಬೇಕು ಕೇಳಿ ಅಂದ. ಏನೈತಿ ಏನಂದ, ನಮ್ಮ ಅಂಗಡ್ಯಾಗ ಬಜಿ ಅದ, ಪುರಿ ಅದ, ಉಪ್ಪಿಟ್ಟದ, ಮತ್ತು ಕೂಡ ಮೊಸರು ಅವಲಕ್ಕಿ ಅದ, ಎಲ್ಲ ಅದ ಅಂದ. ಅದು ಹ್ಯಾಂಗ್ ಪಿಲಿಟ ಅಂದವ. ಇದು ಯಾವಾಗ, ಈಗ 20 ವರ್ಷದ ಹಿಂದ. ಎಲ್ಲ ಬೇಕಾಗ್ತಗೋ 30 ರೂಪಾಯಿ ಅಂದ್ರ ಅವ್ರು. ಅವ ಅಂದ ಇದೊಂದು ಚಾನ್ಸ್, ಎಲ್ಲ ಒಂದೊಂದು ಪ್ಲೇಟ್ ತಂದಿಟ್ಟು ಬಿಡ ಅಂತ. ಅವೇನ್ ತಿಳ್ಕೊಂಡು ಗೊತ್ತನ, ಬಹಳ ಸಂತೋಷ ಆಯ್ತು. ನಮ್ಮ ಮನೆಯ ಬಾಂಡೆನೇ ಇದ್ದಿದ್ದಿಲ್ಲ. 20-30 ರೂಪಾಯಿ ಪ್ಲೇಟ್ ಅಂದ್ರ ಪ್ಲೇಟು ಚಮಚ ಮನೆಗೆ ಬಾಂಡೆ ಅದು, ನಾನು ತಿನ್ನಾಕ ನಷ್ಟ ಅಂದವ. ಅವ ಏನ್ ಮಾಡಿದ ಗೊತ್ತನ, ತಿಂದು ಒಟ್ಟು ತಗೊಂಡು ಕೈಚಲ್ಕ್ ಹಾಕೊಂಡ. ಏನೇನು ಪ್ಲೇಟು ಚಮಚೆ ವಾಟೆ ಅಷ್ಟು ತುಂಬ್ಕೊಂಡು ಎಲ್ಲ ಖಾಲಿ ಮಾಡಿದ್ರು. ಜಗ್ಗುಡು ಹಾಕೊಂಡು ನಿಂತಲ್ಲ, ಅವ ಸಪ್ಲೈ ಮಾಡೋ ಬಂದ. ಯಜ್ಜ ಇಲ್ಲಿ ಪಿಲಿಟ್ ಚಮಚ ಇದ್ವಲ್ಲ ಅನ್ನ. ಅವ ಅಂದ ನೀರ ಅಂದಲ್ಲ 30 ರೂಪಾಯಿ ಪಿಲಿಟ್, ನಮ್ಮ ಮತ್ತೆ ನಮ್ಮ ಅಲ್ಲ ಸಾಮಾನ್ ಅಂದ. ಓ ಯಜ್ಜ ಅವು ನಿಮ್ಮ ಅಲ್ಲವು, ಅದ್ರಾಗ ಏನು ಉಪ್ಪಿಟ್ಟದ, ಅದ್ರಾಗ ಏನು ನಾವು ಮಾಡ್ಯಾವ ಅದ್ರಷ್ಟ ತಿನ್ರಿ, ಉಳ್ದಿ ತಿನ್ನಾಕ ಹೋಗ್ಬೇಡಪ್ಪ, ಕೊಟ್ಟು ಬಿಡ ಅಂದ. ಮತ್ತೆ ಮೊದಲ ಕರ ಮಾಡಿ ನಾ ಕೊಡುದಿಲ್ಲ ಅಂದೇವ. ಅವ ಜಗಳ ನೋಡ್ರಿ ಮಾಲಕ ಬಂದ. ಮಾಲಕು ಕಣ್ ತೆಗಿಲಿಲ್ಲವ. ಅವಾಗ ಪೊಲೀಸ್ ಬಂದ. ನಾ ಸೊನ್ನಿ ನಾದಿದ ಇಟ್ಪಾದ. ನಾ ಇದನ್ನ ಯಾಕೆ ಹೇಳಿನಂದ್ರೆ, ನಮ್ಮ ಹೆಂಡರು ಮಕ್ಕಳು ಹೊಲ ವಸ್ತು ಇವೆಲ್ಲ ಏನಿತ್ತಂಗ ಪಿಲಿಟ್ ಇದ್ದಂಗ ಏನ್ ತಗೊಂಡ್ಬಂದ್ರೆ ಹೆಂಗಾಗತ್ತ ನಮಗೆ. ಅವು ಒಯ್ಯವಲ್ಲವು, ಇಲ್ಲೇ ಅನುಭವಿಸೋದು. ಹೋಗ ಮುಂದೆ ಹೋಗುದು, ಕಟ್ಕೊಂಡು ಹೋಗುದಿಲ್ಲ. ನೀ ಗಳಿಸಿದ ಹಣನ ಒಯ್ಯಂಗಿಲ್ಲ, ನಿನ್ನ ಮನಿನ ಒಯ್ಯಂಗಿಲ್ಲ. ನಾವು ಒಯ್ಯುವುದು ಯಾವುದೋ ಧರ್ಮ. ಆ ಧರ್ಮ ತಪ್ಪಿದ್ವಿ ಅಂದ್ರೆ ಬರ್ತಾನೆ ಯಮ ಧರ್ಮ. ಹಾಗೆ ಪೊಲೀಸ್ ಬಂದ ಬೆದರಿಸಿನ ಹಾಗೆ ನಮಗೆ ಯಮ ಬರ್ತಾನ. ನೀ ಎಷ್ಟು ದಿನ ಐತಿ ಮನಿ ಒಳಗ, ಈ ಮನಿ ಖಾಲಿ ಮಾಡು. ಈ ಮನಿ ಒಳಗೊಬ್ಬದನ ಯಾವ ಜೀವಾತ್ಮ, ನೀನು ಸರಳ ಬಾ ಅಂತ ಕೇಳಿದ್ರೆ, ಇದು ಶರೀರ ಜಡ ಅದ, ಇದನ್ನು ಒಯ್ಯಾಕ ಬರಂಗಲ್ಲ. ಇದು ಒಯ್ದಲ್ಲ, ಇದು ಒಯ್ದಾಗಿದ್ರೆ ಯಾರಾದ್ರೂ ಒಯ್ತಿದ್ರು. ಒಳಗಿನ ಜೀವಾತ್ಮ ಸತ್ತಿಲ್ಲ, ಸುಡಗಾಡ ಕಂಡಿಲ್ಲ, ಅವು ಯಾವಾಗಲೂ ಸಾಯವಲ್ಲ. ನೀನ್ ಅಂಗಿ ಹೆಂಗ್ ಕಳೆದಿಟ್ಟು ಹಂಗಿದು ದೇಹವನ್ನ ಬಿಟ್ಟು ಜೀವಾತ್ಮ ಹೋಗ್ತಾನ. ಇದು ಎಲ್ಲಿ ಹೋಗ್ತದೆ, ಮಣ್ಣಿನ ಕಾಯ ಮಣ್ಣಿಗೆ ಹೋಗ್ತದ. ಅದಕ್ಕೆ ಸರಿಸಿ ಹೋಗಿ ಹೇಳ್ಯಾರ, ಹುಟ್ಟಿದ್ದು ಹೊಲೆ ಮನೆ, ಬಿಟ್ಟು ಹೊಂಟೆ ಕಾಯಿ ಮನೆ. ಇದು ಎಷ್ಟಿದ್ರು ಖಾಲಿ ಮನೆಯಪ್ಪ. ನಾವು ಮಾಡಿದ್ದೆಲ್ಲ ಖಾಲಿ ಮನೆಯಾಗದೇವು. ಆದ್ರೆ ಇರುವುದ್ರೊಳಗನ ಇಂಥ ಧರ್ಮ ಕಾರ್ಯಗಳನ್ನ ಮಾಡಿದ್ರೆ ನಮ್ಗೆ ಬರ್ತಕ್ಕದ್ದು ಯಾವುದಂದ್ರೆ, ಒಂದು ಪುಣ್ಯ ಒಂದು ಪಾಪ. ನಮ್ಮನ್ನ ಎರಡೂ ಹಿಂಬಾಲ ಬರ್ತದ. ನೀ ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗಿ, ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀರಿ. ನೀ ಏನೇನು ಕಟ್ಕೊಂಡು ಹೋಗಿ ನಮ್ಮ ಹಿಂಬಾಲ ಬರುವುದು ಯಾವುದು, ಒಂದು ಪುಣ್ಯ. ಅಂತ ಪುಣ್ಯ ಕಾರ್ಯಕ್ರಮ ಯಾವುದು, ಕೋಟಿ ಜಪಯಜ್ಞ ಕಾರ್ಯಕ್ರಮ. ನಾವೆಲ್ಲರೂ ಭಕ್ತಿಯಿಂದ ಮಾಡೋಣ. ನಮಗೆ ವರ್ಣದೇವ ಏನಪ್ಪ ಅಂದ್ರೆ, ನಮಗ್ ಮಂದಿ ಮಾತಾಡ್ತಿದ್ರು, ಯಜ್ಞ ಮಾಡ್ತಿರಲ್ಲ ಮಳಿ ನಾವು ಯಾಕೆ ಮಾಡ್ತೀರಿ, ಪಟ್ಟಿ ಕೊಡಸತೆ ಅಂತಿದ್ರು. ನಮಗ ಏನ್ ಬಿಡ್ಲಿ ಮಳಿನ ಹೋಗೈತಿ, ಎಲ್ಲಿದು ಕೊಡೋಣ ಅಂತಾರ. ಆವಾಗ ಮುಂಚೆಲ್ಲ ಹೇಳಿದ್ರಲ್ಲ, 11 ರೂಪಾಯಿದಾಗನ ಬುಂದೆ ಆಗ್ಬೇಕು ಸಿರಾ ಆಗ್ಬೇಕಂದ್ರಲ್ಲ. ಹಾಗೆ ಜಗತ್ತಿನ ಮಂದಿ ಮಳಿ ಇಲ್ಲ ಮಾರಿಲ್ಲ ಯಜ್ಞ ಇಟ್ಕೊಂಡು ಕುಂತಿದ್ರು ಅಂದ್ರು. ಅದ್ರಾಗ ನಮಗೆ ಯಜ್ಞದಾಗ ಮಳಿ ಚಾಲು ಆಗೈತಿ. ಇದೆಲ್ಲ ಪರಮಾತ್ಮನ ಆಶೀರ್ವಾದ, ಆ ಪರಮಾತ್ಮನ ಸತ್ಕಾರದ. ಇದನ್ನ ನಾವು ಎಡಬಿಡದೆ ನಾಳೆ ಒಂದಿನ ಇರುತ್ತದೆ. ಇಂಥ ಸತ್ಸಂಗವನ್ನ ನಾವು ನೀವೆಲ್ಲರೂ ಮಾಡಿ, ನಾವು ಏನಪ್ಪಾ ಅಂದ್ರೆ ಗುರುವಿನ ಆಶೀರ್ವಾದ ಪಡ್ಕೊಂಡು ತಿಳ್ಕೊಂಡು ನನ್ನ 2 ಮಾತನ್ನು ಮುಗಿಸಿದ್ದೇನೆ. ಸದ್ಗುರುನಾಥ ಮಹಾರಾಜ್ ಕಿ